ಪ್ರತಿ ತಿಂಗಳು ನಡೆಯುವ ಸಾಂಸ್ಕೃತಿಕ ಮತ್ತು ಕಾರ್ಯಕ್ರಮ ಅಡಿಯಲ್ಲಿ ಈ ತಿಂಗಳ ಕಾರ್ಯಕ್ರಮ ಬಹುಮುಖ್ಯವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದಕ್ಕೆ ನಾವು ಮೀಸಲಾಗಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದು ತುಂಬಾ ಸಂತೋಷ. ಈಗ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಅದಕ್ಕೆ ಮುನ್ನ ಔಪಚಾರಿಕವಾಗಿ ಆ ಭಗವಂತ ನಾನು ಕೇಳುವಂತ ಆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡುವಂತವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಶ್ರೀಮತಿ ವಿಶ್ವನಾಥ ಚಂದ್ರ ಅವರು.
ದಿನ ನಾವು ತಿಂಗಳ ಕಾರ್ಯಕ್ರಮ ಮತ್ತು ತಿಂಗಳ ಕಾರ್ಯಕ್ರಮ ಮತ್ತು ಕನ್ನಡ ರಾಜ್ಯೋತ್ಸವ ಜೊತೆಯಾಗಿ ಆಚರಿಸ್ತಾ ಇದ್ದೀವಿ. ಸೊ ಈಗಿನ ಕಾರ್ಯಕ್ರಮಕ್ಕೆ ನಾವು ಶ್ರೀಮತಿ ಪುಷ್ಪಲತಾ ಚಂದ್ರಹಾಸ್ ಅವರನ್ನ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಾವು ಹೇಳ್ಕೊಂಡಿದ್ವಿ. ಅವರ ಒಂದು ಕಿರುಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಶ್ರೀಮತಿ ಪುಷ್ಪಲತಾ ಚಂದ್ರಹಾಸ್ ಇವರು ಆಕಾಶವಾಣಿಯ ಎ ಕಲಾವಿದೆ. ಶಾಸ್ತ್ರೀಯ ಮತ್ತು ಲಘು ಸಂಗೀತದಲ್ಲಿ ತುಂಬಾ ಸಾಧನೆ ಮಾಡಿದ್ದಾರೆ. ಅವರು ಬಾಲ್ಯದಿಂದಲೇ ಸಂಗೀತಾಭ್ಯಾಸ ಸಾಧಾರಣ 4ನೇ ವಯಸ್ಸಿನಿಂದಲೇ ಸಂಗೀತಾಭ್ಯಾಸವನ್ನು ಪ್ರಾರಂಭ ಮಾಡಿದ್ದಾರೆ. ಮೊದಲು ಅವರ ತಂದೆ ವಿದ್ವಾಂಸರು ಶ್ರೀ ಜಿ ಆರ್ ದಾಸಪ್ಪ ಅಂತ ಅವರ ಹತ್ರ ಪ್ರಾರಂಭ ಮಾಡಿದ್ದಾರೆ ಕಲಿಕೆಯನ್ನ. ನಂತರ ಪ್ರಸಿದ್ಧ ಗಾಯಕಿಯಾದ ಶ್ರೀಮತಿ ಜಿ ಎನ್ ನಾಗಮಣಿ ಶ್ರೀನಾಥ್ ಅವರಿಂದ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಕರ್ನಾಟಕ ಸಂಗೀತ ಪರೀಕ್ಷೆಯಲ್ಲಿ ಇವರು 2nd ರ್ಯಾಂಕ್ ಗಳಿಸಿದ್ದಾರೆ. ಮತ್ತೆ ಕರ್ನಾಟಕ ಸಂಗೀತ ವಿದ್ವತ್ ಪರೀಕ್ಷೆಗಳಲ್ಲಿ ಶ್ರೇಷ್ಠ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಅವರು ನಮ್ಮ ದೇಶದ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಶ್ರೋತೃಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರು ನಮ್ಮ ಹೆಸರಾಂತ ಕವಿಗಳಾದ ಕುವೆಂಪು, ಬೇಂದ್ರೆ ಮುಂತಾದ ಮಹಾಕವಿಗಳ ಕೃತಿಗಳಿಗೆ ಸ್ವರ ಸೃಷ್ಟಿ ಮಾಡಿದವರು. ಕಳೆದ 25 ವರ್ಷಗಳಿಂದ ದೂರದರ್ಶನದ ಚಂದನ ವಾಹಿನಿಯಲ್ಲಿ ಲಘು ಸಂಗೀತ ನೀಡ್ತಾ ಇದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಅತ್ಯುತ್ತಮ ಲಘು ಸಂಗೀತ ಗಾಯಕಿಯಿಂದ ಅವರಿಗೆ ಬಿರುದು ಸಿಕ್ಕಿದೆ. ಇಂದು ಕೀಬೋರ್ಡ್ನಲ್ಲಿ ಶ್ರೀ ಉಮೇಶ್ ಅವರು ಇವರು ಶ್ರೀ ಸರಿಗಮ ಮತ್ತು ಮೊದಲಿನ ಬಂದಿದ್ದ ಎದೆ ತುಂಬಿ ಹಾಡುಗಳು ಕೆನರಾ ಬ್ಯಾಂಕ್ನಿಂದ ಸ್ಪಾನ್ಸರ್ ಮಾಡಿದ ಎದೆ ತುಂಬಿ ಹಾಡುಗಳಲ್ಲಿ ಅವರು ನುಡಿಸ್ತಾ ಇದ್ರು. ಆಮೇಲೆ 20 ವರ್ಷದಿಂದ ಇವರು SPB ಹುದ್ದೆಯಲ್ಲಿ ನುಡಿಸ್ಕೊಂಡು ಬಂದಿದ್ದಾರೆ. ಅದಲ್ಲದೆ ಇನ್ನು ಹೆಚ್ಚಿನ ಹೆಸರಾಂತ ಯಾರು ನೀವು ಸಂಗೀತಗಾರರು ಯಾರಿದ್ದಾರೆ ಅವ್ರ ಜೊತೆಯೆಲ್ಲ ನುಡಿಸಿದ್ದ ಒಂದು ಶ್ರೇಯ ಇವರಿಗೆ ಸಲ್ಲುತ್ತೆ. ವಿಶೇಷವಾಗಿ ನಾಗಬ್ರಹ್ಮ ಹಂಸಲೇಖ ಅವರು ಕರ್ನಾಟಕ ಕೀಸ್ ಕಿಂಗ್ ಅಂತ ಅಂದ್ಬಿಟ್ಟು ಇವರು ಬಿರುದನ್ನು ಕೊಟ್ಟಿದ್ದಾರೆ. ಅಂತಂದ್ರೆ ಅವರ ಕೀಬೋರ್ಡ್ನಲ್ಲಿ ಅಷ್ಟು ಅವ್ರದ್ದು ಶ್ರೇಷ್ಠತೆ. ಮತ್ತು ಎರಡನೇವರಾಗಿ ತಬಲಾದಲ್ಲಿ ಶ್ರೀ ಪ್ರದ್ಯುಮ್ನ ಸ್ವರೂಪ ಇವರು ಒಂದು 35 ವರ್ಷಗಳಿಂದ ಶ್ರೀ ಪಂಡಿತ್ ರವೀಂದ್ರ ಯಾವಲ್ ಅಂತ ಎಲ್ಲರೂ ಕೇಳಿರ್ಬೋದು. ತಬಲಾದ ಶ್ರೇಷ್ಠ ಅವರು ವಿದ್ವಾಂಸರು. ಅವರ ಹತ್ರ ಇವರು ತಬಲಾ ಕಲಿತಾ ಇದ್ದಾರೆ. ಸುಮಾರು 25 ವರ್ಷದಿಂದಲೂ ಎಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಇವರು ಅಷ್ಟೇ. ಸುಮಾರಷ್ಟು ನೀವು ಪ್ರತಿ ವಾರ ಬರುವಂತ ಈ ರಿಯಾಲಿಟಿ ಶೋ ಜಿ ಸರಿಗಮ ಇಂಥ ಕಾರ್ಯಕ್ರಮಗಳಲ್ಲಿ ಅವರು ರೆಗ್ಯುಲರ್ ಆಗಿ ಕೊಡ್ತಾ ಇರ್ತಾರೆ, ನೋಡಿರ್ಬೋದು. ಇವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಈ ಎಲ್ಲ ಕಲಾವಿದರಿಗೂ ಒಂದು ನಮ್ಮ ಚಪ್ಪಾಳೆ ಮೂಲಕ ಒಂದು ಗೌರವ ಕೊಡಬೇಕು ಅಂತ ಇದರಲ್ಲಿ ನಾವು ಅಭಿನಂದಿಸೋಣ. ಧನ್ಯವಾದಗಳು ಸರ್. ಶ್ರೀಯುತ ದೇಶಪಾಂಡೆ ಅವರು ಈಗ ಪಟ್ಟಿಯನ್ನು ಕೂಡ ಒಂದು ಲಿಸ್ಟ್ ಅನ್ನು ಓದಬೇಕು. ನಾವು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ತುಂಬ ಸಿನ್ಸಿಯರ್ಲಿ ಎಲ್ಲರೂ 15 ಜನರು ಉತ್ಸುಕತೆಯಿಂದ ನಿಮ್ಮ ಸಹಕಾರದಿಂದ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಆರ್ಥಿಕ ಹಿನ್ನಡೆ ಏನಾದರೂ ಇದ್ದರೆ ಅದನ್ನು ಹಿಂದಕ್ಕೆ ಹಾಕಿ ನಾವು ಮುಂದೆ ಬಂದಿದ್ದೇವೆ. ಇವತ್ತಿನ ದಿವಸ ತಾವು ನೋಡ್ಬೋದು 40 ಸೇರುಗಳನ್ನ ಇವತ್ತು ಧರಿಸ್ಕೊಂಡು ಮುಂದಿನ ಸಾಲ 50 ಸೇರುಗಳನ್ನು ಧರಿಸ್ಕೊಂಡು ಮುಂದಿನ ಸಾಲದಲ್ಲಿ ಹಾಕಿದ್ದೇವೆ. ಒಂದು ಸಾಧನೆ ಅಂತ ನಾನು ಹೇಳಬೇಕು.
ಇದು ಸಾಧನೆ. ಶ್ರೀ ಅನಂತರಾಮ್ ಎನ್ 500 ರೂಪಾಯಿ. ಎಸ್ ರಾಮಕೃಷ್ಣಯ್ಯ 5,000 ರೂಪಾಯಿ 5,000. ಶ್ರೀ ಎನ್ ಎಸ್ ಕೃಷ್ಣಸ್ವಾಮಿ 1,500 ರೂಪಾಯಿ 1,500. ಶ್ರೀಮತಿ ಸುಶೀಲಾ ಕೆ ಶರಣಾಯ್ 1,500 ರೂಪಾಯಿ. ಸ್ವಲ್ಪ ಜೋರಾಗಿ ಚಪ್ಪಾಳೆ ಬರಲಿ. ಶ್ರೀ ಎಂ ಬಿ ಭಾಸ್ಕರ್ 1,001. ಶ್ರೀ ಗಿರೀಶ್ ಗೋಕರ್ಣ್ ಕರ್ನಾಟಕ ರಾಜ್ಯೋತ್ಸವ 70ನೇ ಆನಿವರ್ಸರಿಯ ಶುಭಾಶಯಗಳು. ಕಳೆದ ತಿಂಗಳಿಂದ ಇಂದಿನವರೆಗೆ ನಮ್ಮ ಸದಸ್ಯರಾಗಿರುವ ಸಂಖ್ಯೆ 42 ದಾಟಿದೆ. ಇದು ಒಂದು ಐತಿಹಾಸಿಕ ದಾಖಲೆ ಹೇಳ್ಬೋದು. ಒಂದೇ ತಿಂಗಳಲ್ಲಿ 42 ಜನ ಸೇರ್ಪಡೆಯಾಗಿದ್ದಾರೆ. ಅವರ ಹೆಸರು ನೋಡ್ತೀನಿ. ದಯವಿಟ್ಟು ಅದೇ ನಿಂತ್ಕೊಂಡು ಒಂದು ಕೈಗಾರ ಇದು ಮಾಡಿದ್ರೆ ಸರ್ ದಯವಿಟ್ಟು ಸಂಪತ್ತಾಗಿದ್ದೀರ. ಮೊದಲನೆಯಾಗಿ ಮಂಜುಳ ಎನ್ ಲೀಲಾವತಿ, ಸಿ ವರದರಾಜ್, ಮತ್ತೆ ಎಂ ಎಸ್ ಲಕ್ಷ್ಮೀ ಪ್ರಸಾದ್ ಯಾದವ್, ಮತ್ತೆ ಆರ್ ರಮಾಮಣಿ, ಆಮೇಲೆ ಪಾಂಡುರಂಗಾಚಾರಿ, ನೆಕ್ಸ್ಟ್ ನೀಲಿಮಾ ಎಸ್ ಪೈ, ನಂತರ ವಸಂತ ಕುಮಾರ್, ಅದ ನಂತರ ಕುಮಾರಸ್ವಾಮಿ ಪಿ, ಆಮೇಲೆ ಟಿ ಆರ್ ರಾಜ, ನಂತರ ಕೆ ಎಸ್ ರಮಾ. 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇನ್ನೊಬ್ಬರು ಕೂಡ ಆಮೇಲೆ ನನಗೆ 2 ನಿಮಿಷ ಅಂತ ಹೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವನ ಕೇವಲ ಸಂಗೀತಕ್ಕೆ ಮೀಸಲಾಗಿದ್ದರೆ ಸರಿಯಾಗುವುದಿಲ್ಲ. ಕನ್ನಡ ನಾಡು ನುಡಿ ಬಗ್ಗೆ 1-2 ಮಾತು ಹೇಳಿರಬೇಕು. ಸುಮಾರು 1956ನೇ ಇಸ್ವಿನಲ್ಲಿ ಮೈಸೂರು ರಾಜ್ಯದ ಸುತ್ತಮುತ್ತ ಇದ್ದಂಥ ಕೇರಳ ಕನ್ನಡಿಗರು, ಮುಂಬೈ ಕನ್ನಡಿಗರು, ಹೈದರಾಬಾದ್ ಕನ್ನಡಿಗರು ಎಲ್ಲರೂ ಒಟ್ಟುಗೂಡಿಸಿ 1956ರಲ್ಲಿ ಕನ್ನಡ ಏಕೀಕರಣ ಆಗಿದೆ. ಕರ್ನಾಟಕ ಮೈಸೂರು ಏಕೀಕರಣ ಆಗುತ್ತೆ. ಆದರೆ ಆ ಏಕೀಕರಣ ಆಗೋದಕ್ಕೆ 50 ವರ್ಷ ಆಯಿತು. ಯಾಕೆಂದರೆ 1905ರಲ್ಲೇ ಕರ್ನಾಟಕದ ಪೂರ್ವಜರು ಅಂತ ಹೆಸರು ಮಾಡಿದಂಥ ಬಿರುದುವಾಣಿಗಳಾದ ಶ್ರೀ ಆಲೂರು ವೆಂಕಟರಾಯರು ಅವತ್ತೇ ಕನ್ನಡ ಏಕೀಕರಣಕ್ಕೆ ಧ್ವನಿ ಎತ್ತಿರ್ತಾರೆ. ಆದರೆ ಅದು ಏಕೀಕರಣ ಆಗಲಿಕ್ಕೆ 50 ವರ್ಷ ತಗೊಂಡು ಆ ಒಂದು ಸುಸಂದರ್ಭದಲ್ಲಿ ಆ ವಿಜಯೋತ್ಸವ ಆಚರಿಸಲಿಕ್ಕೆ ಅವರು ಅಲ್ಲಿಂದ ಭುವನೇಶ್ವರಿ ದೇವಿಗೆ ಹಂಪೆಗೆ ಹೋಗಿ ಪೂಜೆ ಮಾಡ್ತಾರೆ. 50 ವರ್ಷ ಆಯಿತು. ಅದಾದ ನಂತರ ಕನ್ನಡ 70 ವರ್ಷ ಆಗಿ ನಮ್ಮ ಏಕೀಕರಣ ಆಗಿ 70 ವರ್ಷ ಆದ ನಾವು ಏನಾದ್ರು ಸಾಧನೆ ಮಾಡಿದ್ವಿ ಅಂತ ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ 70 ವರ್ಷ ಆಗಿದೆ ಹೊರತು ನಾವು ತುಂಬಾ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಹಿಂದೆ ನೋಡಿದ್ರೆ ನಾವು ಇನ್ನೂ ತುಂಬಾ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ಅವಾಗ 93% ಕನ್ನಡ ಮಾತಾಡ್ತಾ ಇದ್ದವರು ಈಗ 46% ಇದ್ದಾರೆ. ಆ 46%ಅಲ್ಲಿ 20% ಕನ್ನಡಿಗರು ಕನ್ನಡ ಮಾತಾಡ್ತಾ ಇದ್ದಾರೆ. ಸೊ ಅದು 26% ಬಂದಿದೆ. ಕಳೆದ ತಿಂಗಳಷ್ಟೇ ನಮ್ಮ ಖ್ಯಾತ ಕವಿಗಳಾದ ಎಸ್ ಎಲ್ ಭೈರಪ್ಪನವರು ಒಬ್ಬ ನಿಧನ ಹೊಂದಿದ್ರು. ಅವರು NCERT ನಿಮಗೆಲ್ಲ ಗೊತ್ತಿರ್ಬೋದಲ್ಲ, ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಸಂಸ್ಥೆ ಅದು. ಅಲ್ಲಿ ಅವರು ಡೈರೆಕ್ಟರ್ ಆಗಿದ್ದರು ದೆಹಲಿನಲ್ಲಿ. ಅದಕ್ಕೆ GS ಪಾಠಕ್ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಅವ್ರು ಎಕ್ಸ್ ಅಫಿಷಿಯಲ್ ಚೇರ್ಮನ್. ಇಂದಿರಾ ಗಾಂಧಿ ಅದನ್ನು ಓವರ್ ಸೀಯಿಂಗ್ ನೋಡ್ತಾ ಇದ್ದಿದ್ದು, ಅಫಿಷಿಯಲ್ ಚೇರ್ಮನ್. ಅಲ್ಲಿ ಅವರಿಗೆ ಹೇಳಿದ್ರಂತೆ NCERT ಅಂದರೆ ನಮಗೆ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಏನೇನು ಪಾಠ ಇರಬೇಕು, ಹೇಗೆ ಇರಬೇಕು, ಏನೇನು ಬರೀಬೇಕು ಅಂತ ಅಲ್ಲಿ ಡಿಸೈಡ್ ಮಾಡ್ತಾರೆ. ನಮಗೆ ಬೇಕಾದಂಗೆ ಪಠ್ಯಪುಸ್ತಕ ಬರೆಯೋವಾಗಿಲ್ಲ, ಹೀಗೆ ಬರೀಬೇಕು, ಮುಘಲರ ಬಗ್ಗೆನೇ ಬರೀಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಉಪ ರಾಷ್ಟ್ರಪತಿಗಳ ಮುಖಾಂತರ ಡೈರೆಕ್ಷನ್ಸ್ ಕೊಟ್ಟಿದ್ದಂತೆ. ಯಾರಿಗೆ? ಭೈರಪ್ಪನವರು ಅದೊಂದು ಪ್ರಿನ್ಸಿಪಲ್ ಆಗಿ ಅವರು ಅದಕ್ಕೆ ಹೋರಾಡಿ ಆಗಬಾರ್ದು, ಇನ್ನೂ ವಿಷಯ ಹೇಳಬೇಕು ಅಂತ ಹೇಳಿ ಅವರು NCERT ಡೈರೆಕ್ಟರ್ಶಿಪ್ಗೆ ರಿಸೈನ್ ಮಾಡಿದ್ರು ಭೈರಪ್ಪನವರು. ಈಗ ಹೇಳ್ತಾರೆ, ಭಾರತೀಯ ಗರ್ವದ ಹೆಮ್ಮೆಯಿಂದ ಹೇಳು ನೀನು ಭಾರತೀಯನೆಂದು, ಗರ್ವದಿಂದ ಹೇಳು ನೀನು ಕನ್ನಡಿಗನೆಂದು. ನಾಲಿಗೆಯಲ್ಲಿ 1000 ಭಾಷೆಗಳಿರಲಿ, ಹೃದಯದಲ್ಲಿ ಮಾತ್ರ ಕನ್ನಡವಿರಲಿ ಅಂತ. ಹಾಗಾಗಿ ಈ ಒಂದು ಇದನ್ನು ನಾವು ಕನ್ನಡನ ಉಳಿಸೋಣ, ಬೆಳೆಸೋಣ, ಪ್ರೀತಿಯಿಂದ ಬೆಳೆಸೋಣ, ಎಲ್ಲರೂ ಹಂಚೋಣ. ನಮ್ಮ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂದರೆ, ನಮ್ಮ ಮನೆಯಲ್ಲಿ ನಾವು ಕಾಪಾಡೋದಕ್ಕೆ ನಾವು ಸೆಕ್ಯೂರಿಟಿ ಇಟ್ಕೊಂಡಾಗಿದೆ. ಕನ್ನಡ ಕಾಪಾಡೋದಕ್ಕೋಸ್ಕರ ನಾವು ಕನ್ನಡ ಕಾವಲ ಸಮಿತಿನ ಸರ್ಕಾರ ನಿಲ್ಲಿಸಿದೆ. ಅದಕ್ಕೆ ಸಾಕಷ್ಟು ಸಂಸ್ಥೆಗಳಿದೆ. ಕನ್ನಡ ಸಂಸ್ಥೆ ಇದೆ, ಕರವೇ ಇದೆ, ಕನ್ನಡ ಪ್ರವೇಶ ಇದೆ, ಕನ್ನಡ ಪಕ್ಷ ಇದೆ, ಕನ್ನಡ ಚಳುವಳಿ ಪಕ್ಷ ಇದೆ. ನಮ್ಮ ಭಾಷೆ ಉಳಿಸೋದಕ್ಕೆ, ನಮ್ಮ ಸಂಸ್ಕೃತಿ ಉಳಿಸೋದಕ್ಕೆ ನಾವೇ ಹೊರಡಾಗಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಅವತ್ತು ಪಾಟೀಲ್ ಪುಟ್ಟಪ್ಪ ಅವರು ಅಧ್ಯಕ್ಷರಾದಾಗ ಒಂದು ಹನಿ ಗವರ್ಮೆಂಟ್
ಅಂದು ಕನ್ನಡವನ್ನು ಕಾಯುತ್ತಿದ್ದರು ಪಾಪು ಪಾಟೀಲ್ ಕೊಟ್ಟರು ಕಾವ ಸಮಿತಿ ಮೊದಲನೇ ಅಧ್ಯಕ್ಷರು. ಅಂದು ಕನ್ನಡವನ್ನು ಕಾಯುತ್ತಿದ್ದರು ಪಾಪು, ಇಂದು ಮನೆಯಲ್ಲಿ ಮಮ್ಮಿ ಡ್ಯಾಡಿ ಅನ್ನುತ್ತೀವಿಯಲ್ಲ ನಮ್ಮ ಪಾಪು. ಸೊ ನಾವು ಕನ್ನಡನ ಮನೆಯಿಂದಲೇ ನಾವು ತಾಯಂದರು ಇಲ್ಲೆಲ್ಲ ಅಕ್ಕಂದಿದ್ದೀರ ಮಾತೇ ಇರ್ತೀರ, ನಿಮ್ಮ ಮಕ್ಕಳಿಗೆ ಹೇಳಿ, ನಿಮ್ಮ ಮೊಮ್ಮಕ್ಕಳಿಗೆ ಕನ್ನಡ ಬರಲಿ, ಬರೀ ಭಾಷೆ ಮಾತಾಡೋದಿಲ್ಲ ಅಲ್ಲಿಂದಲೇ ಶುರುವಾಗಬೇಕು ಕನ್ನಡ ಅಂತ ಹೇಳಿ. ಹಾಗಾಗಿ ನಾನು ಕನ್ನಡದ ಒಂದು ಇದಕ್ಕೋಸ್ಕರ ಮಾಡಬೇಕು ಅಂತ ಹೇಳಿ ನಾವು ಕನ್ನಡಕ್ಕೋಸ್ಕರ ಏನು ಬೇಕೋ ನಾವು ಜೊತೆ ಕನ್ನಡ ಪ್ರೀತಿ ಇದ್ದರೆ ನಾವು ಹೂಕೊಡೋಣ. ಬಂದಾಗ ಕನ್ನಡ ತ್ಯಾಗ ಮಾಡ್ತಾರೆ, ಬೇಕಾದ್ರೆ ಗತಿನೂ ಹಿಡಿಯೋಣ, ಗತಿ ಕುಸ್ತಿ ಮಾಡೋದಲ್ಲ. ನಮ್ಮ ಭಾಷಾ ಸಾಮರಸ್ಯ, ಸಾಂಸ್ಕೃತಿಕ ಸಾಮರಸ್ಯಕ್ಕೋಸ್ಕರ ನಾವು ಪ್ರೀತಿಯಿಂದ ಎಲ್ಲರಿಗೂ ಒಪ್ಕೊಳ್ಳೋಣ, ಕನ್ನಡ ಬೆಳೆಸೋಣ, ಉಳಿಸೋಣ ಅಂತ ಹೇಳಿ ಈ ಒಂದು ಕ್ಷಣದಲ್ಲಿ ಇನ್ನೂ ಮಾತಾಡಲಿಕ್ಕೆ ಇತ್ತು. ನನಗೆ 2 ನಿಮಿಷ ಟೈಮ್ ಕೊಟ್ಟು ಆಗ 5 ನಿಮಿಷ ಟೈಮ್ ತೊಗೊಂಡಿದ್ದೀನಿ. ಇದೆಲ್ಲ ಕ್ಷಮೆ ಕೇಳ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ ಕನ್ನಡಕ್ಕೋಸ್ಕರ ದುಡಿಯೋಣ. ಯಾಕೆಂದ್ರೆ ಕನ್ನಡಕ್ಕಾಗಿ ಹೋರಾಡೋ ಕನ್ನಡದ ಕಂದ, ಕನ್ನಡಕ್ಕಾಗಿ ಕಾಪಾಡೋ ಕನ್ನ ಆನಂದ ಅಂತ ಹೇಳಿ ಭೂಮಿ ಹೇಳಿದ್ರು. ಈಗ ಕನ್ನಡಕ್ಕಾಗಿ ಹೋರಾಡೋದನ್ನ ಕಂದ, ಕನ್ನಡ ಕಾಪಾಡಿಸಲು 1000 ಚಂದ ಅಂತ ತರಪಟ್ಟಿದೆ. ಅದು ಆಗಬಾರ್ದು. ಹಾಗಾಗಿ ಕನ್ನಡಕ್ಕೋಸ್ಕರ ನಾವು ದುಡಿಯೋಣ, ಒಪ್ಪೋಣ. ಮುಂದಿನ ಪೀಳಿಗೆಗೆ ಈ ಒಂದು ಇದನ್ನು ಬಿಟ್ಟು ಬೆಂಗಳೂರು ಈ ಒಂದು ರಾಜ್ಯದ ರಾಷ್ಟ್ರದ ರಾಜಧಾನಿಯಾಗಿ ರಾಜ್ಯದ ರಾಜಧಾನಿಯಾಗಿ ಉಳಿಲಿ. ಅದು ಯಾವುದೇ ಕಾರಣಕ್ಕೂ ಕಾಸ್ಮೋಪಾಲಿಟನ್ ಸಿಟಿ ಆಗಲಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಅವಕಾಶ ಕೊಡೋದು ಬೇಡ ಅಂತೇಳಿ ಈ ಒಂದು ಕ್ಷಣದಲ್ಲಿ ನಾನು ನಿಮ್ಮೊಂದು 2 ಮಾತು ಹೇಳ್ತಾ ಒಂದು ಸ್ವಲ್ಪ ಸಮಯ ಹೆಚ್ಚು ತಗೊಂಡಿದ್ದಕ್ಕೆ ಎಲ್ಲರನ್ನೂ ಕ್ಷಮೆ ಕೇಳ್ತಾ ನಾನು 2 ಮಾತು. ಹಿಂಭಾಗ ಒಂದು ಲೈನ್ ನಿಂತ್ಕೊಳ್ಳಿ. ದಯವಿಟ್ಟು ಕಲ್ಪಿಸಿದ್ದಾರೆ. ಈಗ ತೆಲುಗು ಭಾಷೆಯನ್ನ ಹಾಡಿನ ಮೂಲಕ ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ. ದಯವಿಟ್ಟು ವೆಂಕಟೇಶಪ್ಪ ವಿಶ್ವನಾಥ್ ಹಾಡಿನ ಒಂದು ಮಾಧುರ್ಯವನ್ನು ಉಣಬಡಿಸಿದ ಶ್ರೀಮತಿ ವಿಶ್ವನಾಥ ಅವರಿಗೆ
ನಿಮ್ಮೆಲ್ಲರ ಗೌರವವನ್ನು ಸಲ್ಲಿಸುವಂತ ಸನ್ನಿವೇಶ ಈಗ ಇದೆ. You got it all inside of you. Feel it to be true. And when you dance, I'm in the groove. You make me move. You make me move. You got it all inside of you. Feel it to be true. And when you dance, I'm in the groove. You make me move. You make me move. ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಜೋರಾಗಿ ಚಪ್ಪಳ ಮೂಲಕ ಅವರಿಗೆ ನಾವು ಗೌರವ ಸೂಚನೆ ಮಾಡೋಣ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ನಾವು ಅವರಿಗೆ ನಮ್ಮ ಒಂದು ಗೌರವವನ್ನು ಸಲ್ಲಿಸೋಣ. ಧನ್ಯವಾದಗಳು ಮೇಡಮ್. ನಿಮ್ಮ ಸೇವೆ ಹೀಗೆ ನಮಗೆ ಸದಾ ಸಿಗಲಿ ಅಂತೇಳಿ ನಮ್ಮ ಅತ್ಯಂತ ಆರಿಸಿದ ಇನ್ನು ಮುಂದೆ ಇಂಥ ಕಾರ್ಯಕ್ರಮ ಭಾಗವಹಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ಸನ್ಮಾನಿತರು ಶ್ರೀ ಉಮೇಶ್, ಕೀಬೋರ್ಡ್ ವಾದಕರು. ಇವರು ಸಹ ನಮ್ಮ ಸಂಘಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಉತ್ತಮವಾದ ಸಂಗೀತವನ್ನ ನಮಗೆ ಏನಿಲ್ಲ ಅವರಿಗೆ ಸಂಘದ ಪರವಾಗಿ ನಿಮ್ಮೆಲ್ಲ ಪರವಾಗಿ ಈಗ ಅಭಿನಂದನೆ ಕಾರ್ಯಕ್ರಮ ಅಧ್ಯಕ್ಷ ಮತ್ತು ಇತರ ಪದಾಧಿಕಾರಿಗಳು ಇವರ ಜೊತೆ ನಿಂತವರಿಗೆ ಸನ್ಮಾನ ಮಾಡುವಂತ ಹೇಳಿ ವಿನಂತಿ. ಸರ್ ಮಧ್ಯ ಬನ್ನಿ ಸರ್. ದೇವಕಿ ಮೇಡಮ್ ಅಲ್ಲೇ ಇರಿ. ಫೋಟೋ ಇಲ್ಲ, ವಿಡಿಯೋ. ಆಮೇಲೆ ಅವ್ರು ಫೋಟೋ ಮಾಡ್ಕೊತಾರೆ. ಓನ್ಲಿ ವಿಡಿಯೋ. ಸಂಗೀತ ಕಾರ್ಯಕ್ರಮದಲ್ಲಿ ಸಕಾಲಕ್ಕೆ ತಾಳವನ್ನು ನುಡಿಸಿ ನಮಗೆ ಮೊದಲು ನೀಡಿದಂತ ಶ್ರೀ ಪ್ರದ್ಯುಮ್ನ ಪ್ರಭಾ ಅವರಿಗೆ ಹೋಗಿ ಹೋಗಿ ಅವ್ರು ಫೋಟೋ ಮಾಡ್ಕೊತಾರೆ ಆಮೇಲೆ. ಬನ್ನಿ ಬನ್ನಿ. ಹಾಂ ಬರ್ತೀವಿ. ಹಾಡಿಗೆ ವಿಡಿಯೋ ಆದ್ದರಿಂದ ತಕ್ಕದಾಗಿ ತಮ್ಮ ಕೈ ಚಾಲಕದಿಂದ ಮಿಕ್ಸ್ ಸಂಗೀತವನ್ನ ನೀಡಿದಂತ ಶ್ರೀಯುತ ಬಸವರಾಜ್ ಅವರು ಮುಂದೆ ಬರಬೇಕು. ಅವರಿಗೆ ಈಗ ನಮ್ಮ ಸಂಘದ ಪರವಾಗಿ ಗೌರವ ಸಮರ್ಪಣೆ ಸಂಘದ ಎಲ್ಲಾ ಪದಾಧಿಕಾರಿಗಳಿಂದ. ಮೇಲೆ ಹೋಗಿ ಬಸವರಾಜ್ ಮೇಲೆ. ಗೌರವವನ್ನ
ಸ್ವೀಕರಿಸಿದ ಅನಂತರ. ಗೌರವವನ್ನು ನೀಡಿದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಗೌರವ ಸ್ವೀಕರಿಸಿದ ಅತಿಥಿಗಳಿಗೆ ಸಂಘದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ನಮ್ಮ ಅಭಿನಂದನೆಯನ್ನ ಅವರಿಗೆ ಸಲ್ಲಿಸೋಣ. ಅಂತಿಮವಾಗಿ ಈ ಕಾರ್ಯಕ್ರಮ ಕೊನೆಗೊಳ್ಳುವುದರ ಮುನ್ನ ಒಂದು ಹಾಡನ್ನ ಮೇಡಮ್ ಮಾಡ್ತಾರೆ. ಈ ಹಾಡನ್ನು ಕೇಳಿಕೊಂಡು ತದನಂತರ ಮದನಾರ್ಪಣೆ ಇದೆ, ಅದಾದ ನಂತರ ಅಲ್ಲೊಂದು ಉಪಹಾರ ಕಾರ್ಯಕ್ರಮ ಇದೆ. ಎಲ್ಲರೂ ತಪ್ಪದೆ I'm in the group. You make me look. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲಿಗೆ ಇಂದಿನ ಪ್ರಮುಖ ಕಾರ್ಯಕ್ರಮವಾದ ಕನ್ನಡ ರಾಜ್ಯೋತ್ಸವ ಆಚರಣೆಯಲ್ಲಿ ಆಲ್ ಇಂಡಿಯಾ ರೇಡಿಯೋದ ಮೊದಲನೇ ಗಾಯಕರಾದ ವಿದುಷಿ ಶ್ರೀಮತಿ ಪುಷ್ಪಲತಾ ಚಂದ್ರಹಾಸ ಹಾಗೂ ಅವರ ತಂಡದವರಾದ ವಿನೂತನ ಭಕ್ತಿಗೀತೆ, ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ತುಂಬಾ ಅದ್ಭುತವಾಗಿ ಸುಮಧುರವಾಗಿ ನಡೆಸಿಕೊಟ್ಟು ನಮ್ಮನ್ನೆಲ್ಲ ರಂಜಿಸಿರುತ್ತಾರೆ. ಶ್ರೀಮತಿ ಪುಷ್ಪಲತಾ ಚಂದ್ರಹಾಸ ಹಾಗೂ ಅವರ ಮಗಳು ಅಪೂರ್ವ, ಕೀಬೋರ್ಡ್ ಉಮೇಶ, ತಬಲ ಪ್ರದ್ಯುಮ್ನ, ಮೊಮ್ಮಗಳು ಸಿರಿಮಾನ್ಯ ಎಲ್ಲರಿಗೂ ಅವರ ತಂಡದಲ್ಲಿದ್ದು ಅವರೆಲ್ಲರಿಗೂ ನಮ್ಮ ಹಿರಿಯ ನಾಗರಿಕ ಸಂಘದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇಂದಿನ ವಿಶೇಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿರಿಯ ನಾಗರಿಕ ಸಂಘದ ಸಮುದಾಯದ ಎಲ್ಲ ಸದಸ್ಯರುಗಳಿಗೂ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲ ಸದಸ್ಯರುಗಳಿಗೂ ಹಾಗೂ ಈ ತನಕ ಸಮಾಧಾನದಲ್ಲಿ ಕುಳಿತು ಸಂತೋಷವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಸಂಘದ ಸದಸ್ಯರುಗಳ ಜೊತೆಯಲ್ಲಿ ಬಂದ ಅವರ ಕುಟುಂಬದ ಸರ್ವ ಸದಸ್ಯರುಗಳಿಗೂ ನಮ್ಮ ಹಿರಿಯ ನಾಗರಿಕ ಸಂಘದ ಪರವಾಗಿ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ವಿದ್ಯುತ್ ಶಕ್ತಿ, ನೀರಿನ ಸೌಲಭ್ಯ ಹಾಗೂ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಒದಗಿಸಿಕೊಡುತ್ತಿರುವ ಬಿಬಿಎಂಪಿ ಆಫೀಸಿನ ಆಡಳಿತ ವರ್ಗದಲ್ಲಿರುವವರಿಗೂ ನನ್ನ ಧನ್ಯವಾದಗಳು. ಕೊನೆಯದಾಗಿ ನಾನು ಇನ್ನೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ವಿರಾಮವನ್ನು ನೀಡುತ್ತೇನೆ. ಈಗ ಲಘು ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಎಲ್ಲರೂ ಸಮಾಧಾನದಿಂದ ಉಪಹಾರ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶುಭರಾತ್ರಿ.